ಈ ಸರ್ಪದಲ್ಲಿ ನಿಧಿಯನ್ನ ಕಾಯೋದು ಎಲ್ಲ ಹಾವುಗಳು ಕಾಯಲ್ಲ, ಸರ್ಪ ಮಾತ್ರ ಕಾಯುತ್ತೆ. ಸರ್ಪಗಳಲ್ಲೂ ವೆರೈಟಿ, 7 ಎಡೆ ಹಾವು, 3 ಎಡೆ ಹಾವು, 1 ಎಡೆ ಹಾವು ಅಂತೆಲ್ಲ ಹೇಳ್ತಾರೆ. ಇದ್ರ ಬಗ್ಗೆ ಏನು, ಯಾವ ಎಡೆ ಹಾವು ಕಾಯ್ತಾ ಇದ್ರೆ ಅಂಡ್ ಅಲ್ಲಿ ಇರುವಂತಹ ನಿಧಿ ನಮಗೆ ಸಿಕ್ಕರೆ ಸೇಫು, ಯಾವ್ದು ತುಂಬಾ ಡೇಂಜರು? 2,500 ಜಾತಿ ಹಾವಿದಾವೆ. ಸರ್ಪನ ಬೇರೆ, ನಾಗನ ಬೇರೆ, ಸರ್ಪದೋಷನ ಬೇರೆ, ನಾಗದೋಷನ ಬೇರೆ. ಓಹೋ, ಹೌದಾ? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ನಾಗನಲ್ಲಿ ನಾನೇ ಏನಾಗಿದ್ದೀನಿ, ಸರ್ಪದಲ್ಲಿ ಏನಾಗಿದ್ದೀನಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಕೃಷ್ಣ ಯಾರ ತಲೆ ಮೇಲೆ? ಆದಿಶೇಷನ್ ತಲೆ ಮೇಲೆ ಕಾಲಿಡುವುದು ಅಲ್ವಾ? ನಾಗನ ಬೇರೆ, ಸರ್ಪನ ಬೇರೆ, ಎರಡು. ನಾಗ ಸಪರೇಟ್. ನಾವೀಗ ನಮ್ಮ ಮಲೆನಾಡು ಕಡೆ ಮಾಡತಕ್ಕಂಥ ನಾಗದೋಷಕ್ಕೂ ಸರ್ಪದೋಷಕ್ಕೂ ಬೇರೆ ಬೇರೆ. ಸರ್ಪ ಅಂದ್ರೇನು, ಸರೀಸೃಪಗಳು ಅಂತ, ನೆಲದಲ್ಲಿ ಓಡಾಡ್ತಕ್ಕಂಥ ಎಲ್ಲವೂ ಕೂಡ ಸರೀಸೃಪಗಳಾಗ್ತವೆ ಅಂತ. ನಾಗ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾವ ನಾಗರಲ್ಲಿ ಪಟ್ಟೆ ಇರುತ್ತೋ ಅದು ನಾಗನ ಬೇರೆ, ಸರ್ಪನ ಬೇರೆ. ಸರ್ಪ ಅಂತಕ್ಕಂಥ ಖಾಲಿ ಓಡಾಡ್ತಕ್ಕಂಥದ್ದು ಅಷ್ಟೇ. ನಾಗದೇವತೆ ಅಂತಕ್ಕಂಥ ಒಂದು ದೇವತೆ ಸಮಾನವಾಗಿರ್ತಕ್ಕಂಥದ್ದು ಅದು. ಆ ಭಗವದ್ಗೀತೆಯಲ್ಲಿ ಕೃಷ್ಣ ಕರೆಕ್ಟಾಗಿ ಹೇಳ್ತಾನೆ ಅದನ್ನ. ಅಲ್ಲಿ ಇಲ್ಲಿ ನಾಗ ಇರುತ್ತೆ. ನಾಗ ಅಂದ್ರೆ ಯಾವುದು? ನಾಗಮಣಿ ಅಂತ ನೀವು ಕೇಳಿರ್ಬೋದು. ನಾಗಮಣಿ ಅಂದ್ರೆ 100 ವರ್ಷ ಮೀರಿದ್ದಿರ್ತಕ್ಕಂಥ ನಾಗರಡಿಯಲ್ಲಿ ಒಂದು ಮಣಿ ಉತ್ಪತ್ತಿ ಆಗುತ್ತೆ ಅನ್ನೋದು ಹಿರಿಯರು ಪುರಾಣ ಹೇಳ್ತಾರೆ. 100 ವರ್ಷ ಮೀರಿರ್ಬೇಕು ಯಾವುದು ನಾಗರಿಗೆ. ಆವಾಗ ಅದ್ರ ನಾಗನ ಆಯಸ್ಸು ಎಷ್ಟು? ನಾಗರ ಆಯುಷು 100 ವರ್ಷ ಹೇಳ್ತಾರೆ. 100 ವರ್ಷ ಮೀರಿದೆ ಅಂದಮೇಲೆ ಅದು ಹೆಚ್ಚಿಗೆ ಆಯುಷ್ ಇರ್ಲೇಬೇಕು ಅದಕ್ಕೆ. ಓಕೆ, ಈಗ ಈ ಯುಗದಲ್ಲಿ ನಾವು ನಾಗನನ್ನ ನೋಡ್ಲಿಕ್ಕೆ ಸಾಧ್ಯ ಆಗಲ್ವಾ? ಯಾವುದಕ್ಕೆ? ಕಲಿಯುಗದಲ್ಲಿ ನಾಗರು ಇದೆ, ಸರ್ಪರು ಇದೆ. ಸರ್ಪ ಓಕೆ, ನೀವ್ ಹೇಳಿದ್ರಿ ಸರೀಸೃಪಗಳಲ್ಲಿ ಒಂದು. ನಾಗನೇ ಬೇರೆ, ಸರ್ಪನೇ ಬೇರೆ ಅಂತ ಹೇಳಿದ್ರಿ. ಸೊ ಕಲಿಯುಗದಲ್ಲೂ ನಾಗನ ನಾಗದೇವನ ನಾಗರ ಆರಾಧನೆ ಇದೆಯಲ್ಲ ನಮ್ಮ ಹತ್ರ. ನಾಗರ ಹೌದು, ನಾಗದೇವರ ಆರಾಧನೆ ಇದೆ. ಪಶ್ಚಿಮ ಘಟ್ಟಗಳಿಗೆ ಹೋಗಿ ನಿಮಗೆ ಎಂತಿಂತ ಹಾವುಗಳು ಬೇಕು ಅಂತ ಸಿಗ್ತವೆ. ಪಶ್ಚಿಮ ಘಟ್ಟಗಳು, ಅದಕ್ಕೋಸ್ಕರ ಯುನೆಸ್ಕೋದವರು ಅದನ್ನ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಹಂಪಿ, ಪಟ್ಟದಕಲ್ಲು, ದಕ್ಕನ್ ಸುಲ್ತಾನರು ಆಳಿದಂತಹ ಬೀದರ್, ಇವೆಲ್ಲ ಯಾಕೆ ಸೇರಿಸಿದ್ದಾರೆ ಅಂದ್ರೆ ಅಲ್ಲಿ ಸರ್ಪಗಳು ಸಿಗ್ತವೆ, ಎಲ್ಲಾ ವೆರೈಟೀಸ್ ಆಫ್ ಅವೆಲ್ಲ ಸಿಗ್ತವೆ. ಒಂದ್ ವೇಳೆ ನೀವು ಇದೇ ರೀತಿ ನೀವು ನಿಧಿನ ಹುಡುಕ್ಲಿಕ್ಕೆ ಹೋದ್ರೆ ಏನಾರ ಆದ್ರೆ ಅನಾಹುತ ಆಗ್ಬೋದಾ ಅಂತ ಪ್ರಶ್ನೆ ಮಾಡಿದ್ರೆ ಇವ್ಯಾವು ಕೂಡ ಉತ್ಖನನ ಆಗ್ತಿರ್ಲಿಲ್ಲ. ಇವತ್ತು ಯುನೆಸ್ಕೋದ ಪಟ್ಟಿಯಲ್ಲಿ ಸೇರ್ತಿರ್ಲಿಲ್ಲ. ಇವತ್ತು ಸರ್ಕಾರಕ್ಕೆ ದುಡ್ಡು ಬರ್ತಿರ್ಲಿಲ್ಲ. ಇತಿಹಾಸ ಪರಂಪರೆಗಳು ಗೊತ್ತಾಗ್ತಿದ್ದಿಲ್ಲ. ನಿಮ್ಗೆ ಎಲ್ಲಿ ಬೇಕು ಹಾವುಗಳು ಕಾಣ್ತವೆ, ಸರ್ಪಗಳು ಕಾಣ್ತವೆ. ನೀವು ದಟ್ಟವಾದ ಅರಣ್ಯಕ್ಕೆ ಹೋಗಿ, ದಾಂಡೇಲಿಗೆ ಹೋಗಿ, ಯಾವ ಟೈಪ್ ಬೇಕು ನಿಮ್ಗೆ. ಇಲ್ಲಿ ನಿಮ್ ಊರಲ್ಲಿ ಸಿಗೋದು ಕೆರಿ ನಾಗು, ಸಣ್ಣ ನಾಗು, ಆ ನಾಗು, ಈ ನಾಗು ಸಿಗ್ತಾವು. 3 ಫೂಟು, 4 ಫೂಟು, 2 ಫೂಟು. ನೀವು ಸರ್ಪಗಳ ನೋಡ್ಬೇಕು ಅಂದ್ರೆ ಆಲದ ಮರಕ್ಕೆ ಹೋಗ್ಬೇಕು, ದೇವಿ ಆರಾಧನೆ ಮಾಡುವಂತ ಕ್ಷೇತ್ರಗಳಿಗೆ ಹೋಗ್ಬೇಕು. ದೇವಸ್ಥಾನದಲ್ಲಿ ನಾಗರದು ಆದ್ರೆ ಮೇಡಮ್ ಸರ್ ಹೇಳ್ತಾ ಇದ್ರಲ್ಲ, ಅಂದ್ರೆ ದ್ವೀಪಗಳಲ್ಲಿ ಬರೀ ನೀವು ಸೌತ್ ಕೇಂದ್ರಕ್ಕೆ ಹೋಗಿ ಸಾಕು. ಸೌತ್ ಕೇಂದ್ರಕ್ಕೆ ಹೋಗಿ, ಕೋಸ್ಟಲ್ ಏರಿಯಾಗಳೆಲ್ಲ ಹೋಗ್ರಿ, ಉಡುಪಿ, ಮಂಗಳೂರು, ಇಲ್ಲೆಲ್ಲ ನಾಗಮಂಡಲನ ಮಾಡ್ತಾರೆ. ನಾಗಮಣಿ ಅನ್ನೋದು ಒಂದು ಅಕ್ಕಿ ಕಾಳಷ್ಟು ಇರುತ್ತೆ ಅಷ್ಟೇ. ಅದು ಹಾವು ಏನಾಗುತ್ತೆ, ರಾತ್ರಿ ಹೊತ್ತು ಏನಾದ್ರು ಅದು ಬಿಟ್ಟು ಅಂದ್ರೆ ಅದು ಪ್ರಕಾಶ ಎಷ್ಟು ಬರುತ್ತೆ, ಇಷ್ಟು ಪ್ರಕಾಶ ಬರುತ್ತೆ. ಐಸ್ಲ್ಯಾಂಡ್ ಅಲ್ಲಿ ಹಾವಿಲ್ಲ, ಪ್ರಪಂಚದಲ್ಲಿ ಕಡೆ ಹಾವಿಲ್ಲ, ಅದು ಐಸ್ಲ್ಯಾಂಡ್ ಅಲ್ಲಿ ಹಾವಿಲ್ಲ. ಐಸ್ಲ್ಯಾಂಡ್ ಅಲ್ಲಿ ಒಂದು ಹಾವು ಸಿಗಲ್ಲ. ಎಲ್ಲಿ ಕೋಲ್ಡ್ ಇರುತ್ತೆ, ಶೀತ ಇರುತ್ತೆ, ಅಲ್ಲಿ ಹಾವಿರಲ್ಲ. ಈಗ ನಾಗರಾಧನೆ ಬೇಡ, ನಾಗರ ಹಾವಿನ ಬಗ್ಗೆ ಮಾತಾಡೋಣ. ನಾಗ ಎಲ್ಲಿರುತ್ತೆ, ನಾಗದೇವತೆ ಎಲ್ಲಿರುತ್ತೆ, ಎಲ್ಲಿ ನಿಧಿಗಳಿರುತ್ತೋ. ಸೊ ನಿಧಿಗೆ ಕಾವಲು ಕಾಯೋದು ನಾಗದೇವತೆ, ಸರ್ಪ ಅಲ್ಲ. ಇಲ್ಲಿ ಏನು ಆವಾಗಲೇ ಹೇಳಿದೆ ನಾನು, ನಾಗಲೋಕವಾಸಿಗಳು ಅಂತ ಹೇಳ್ತಾ ಇದ್ದೀನಿ ನಾನು. ನಾಗಲೋಕವಾಸಿಗಳು ನಾಗರೂಪದಲ್ಲಿ ಇರ್ತಾರೆ ಅನ್ನೋದು ಅಷ್ಟೇ. ದೇವತೆಗಳು ಇರ್ತಾರೆ. ಹೆಣ್ಣು ನಾಗ, ಗಂಡು ನಾಗ, ಅವರು ಕಾವಲಿರ್ತಾರೆ. ಅದು ಕಾಟೇರಮ್ಮನ ಕಾವಲಿರುತ್ತೆ, ಬೇತಾಳಪ್ಪ ಕಾವಲಿರುತ್ತೆ, ಮತ್ತೆ ಗ್ರಹಗಳು ಕಾವಲಿರುತ್ತೆ ಅದಕ್ಕೆ, ಆ ಜನಕ್ಕೆ. ಆಮೇಲೆ ಜೇನುಳನು ಕಾವಲಿರುತ್ತೆ, ಮತ್ತೆ ಕಾಲಭೈರವ ನಾಯಿಗಳನ್ನು ಕಾವಲಿರುತ್ತೆ. ನೀವು ಆ ನಿಧಿ ಕಾಲಿಟ್ರೆ 1000 ನಾಯಿಗಳು ಬರುತ್ತೆ, 1000 ಹಾವುಗಳು ಬರುತ್ತೆ. ಅದು ನಿಜವೂ ಬರುತ್ತೆ, ಹೇಳೋದಲ್ಲ. ಅದ್ರೊಳಗೆ ಆ ದಿಗ್ಬಂಧನ ಏನು ಸ್ಥಾಪನೆ ಮಾಡಿದರೆ ಅಲ್ಲೋಗಿ ನಾವು ಏನಾದರೂ ಮಂತ್ರವಾದಿಗಳೊಳಗೆ ಏನಾದರೂ ಅವರು ಕೆಣಕಿದ್ರೆ ಅದು ಕರೆಕ್ಟ್ ವೇಲೆ ಏನಾದರೂ ದಿಗ್ಬಂಧನ ಕೊಟ್ಟು ಬಲಿ ಕೊಟ್ಟು ಮಾಡಿದ್ರೆ ಓಕೆ. ನೀವು ಹೇಳ್ದಂಗೆ ಧೂಪಗಳು ಬರುತ್ತೆ, ಅದಕ್ಕೆ ದಶಾಂಗಗಳು ಬರುತ್ತೆ. ಆ ಧೂಪಗಳು ಕೊಟ್ಟು ನಂತರ ಬಲಿ ಕೊಟ್ಟು ಅಲ್ಲಿ ಅಕ್ಕಪಕ್ಕ ಯಾವ ದೇವರುಗಳಿದೆ ಅದು ಮುಖ್ಯ ನಮಗೆ. ನಿಧಿ, ಪ್ರತಿಯೊಂದು ನಿಧಿಗೂ ಆ ದೇವಸ್ಥಾನ ಅಕ್ಕಪಕ್ಕ ಹೆಣ್ಣು ದೇವ್ರ ಕಾವಲಿ ಇರುತ್ತೆ, ಶಕ್ತಿ ದೇವ್ರ ಕಾವಲಿ ಇರುತ್ತೆ. ಅದನ್ನ ಪ್ರತಿ 2 ಕಿಲೋಮೀಟರ್ ಒಳಗಡೆ ತಾಳೆಗರಿಲಿ ಇರುತ್ತೆ. ಅದು ಇಂಥ ದೇವ್ರು ಇಷ್ಟು ಕಿಲೋಮೀಟರ್ ಒಂದು ದೇವ್ರಿದೆ, ಆ ದೇವ್ರಿಗೆ ಬಲಿ ಕೊಟ್ಟು ಮುಟ್ಟಬಾರ್ದ. ಈಗ ಆ ಥರದ್ದು ಏನಾದ್ರು ಅದಕ್ಕೆ ದಿಗ್ಬಂಧನ ಮಂತ್ರಗಳಿದೆ. ಎಲ್ಲಿ ಜನಸಂಖ್ಯೆ ಇರೋದಿಲ್ವೋ
ಅಲ್ಲಿ ನಾಗದೇವ ಮಾತ್ರ ಕಾಯ್ತಾ ಇರ್ತಾನೆ. ನೀವು ಜನರು ವಾಸ ಇರುವಂತಹ ಪ್ರದೇಶದಲ್ಲಿ ನಾಗದೇವ ಇಂಥ ಸರ್ಪಗಳು ಇರೋದಿಲ್ಲ. ಅಲ್ಲಿ ಕಲ್ಲಿನ ಸರ್ಪಗಳನ್ನ ನಾಟಿರ್ತಾರೆ ಕಾಯೋದಕ್ಕೆ. ಆ ಸರ್ಪಗಳು ಭೂಮಿ ಒಳಗೆ ಇರೋದಿಲ್ಲ. ಇಂಥ ಬಿಸಿಲು, ಹವಾಮಾನ, ಭೌಗೋಳಿಕ ಸ್ಥಿತಿಗತಿಗಳಿಗೆ ಇಷ್ಟು ವರ್ಷ ಯಾವ ವಿಜಯನಗರ ಸಾಮ್ರಾಜ್ಯವನ್ನ ನಾವು ಸರ್ಪವನ್ನು ಹುಡುಕಕ್ಕ ಅಂದ್ರೆ ಅದಕ್ಕೂ ಬದುಕಿದೆ ರೀ, ಅದಕ್ಕೂ ಸಾವು ಇದೆ, ಅದಕ್ಕೂ ಉಸಿರಾಟ ಇದೆ. ಭೂಮಿ ಒಳಗೆ ಇದೇ ಪ್ರಶ್ನೆ. ಆಮೇಲೆ ಅವಕ್ಕೆ ತನ್ನದೇ ಆದಂತಹ ಡೆಸ್ಟಿನೇಷನ್ ಇಷ್ಟರೊಳಗ್ ಮಾತ್ರ ಅನ್ನೋದು ಇರುತ್ತೆ ಹಾವುಗಳಿಗೆ. ಸೈನ್ಸ್ ಪ್ರಕಾರ ನೋಡೋದಾದ್ರೆ ಈ ಊರಿನಲ್ಲಿ ಈಗ ಅವಕ್ಕೂ ಆಹಾರ ತಿಂಡಿ ಅನ್ನೋದು ಬೇಕು, ಅರಸ್ಕೊಂಡು ಹೋಗ್ಬೇಕು, ಇಂಥದ್ದೆಲ್ಲ ಇರುತ್ತಲ್ಲ. ಲಕ್ಕುಂಡಿಯಲ್ಲಿ ಆ ಊರಿನ ಗ್ರಾಮ ದೇವತೆಗೆ ಪೂಜೆ ಮಾಡದೆ ಹೋದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಣಗಳು ಬೀಳ್ತವೆ. ಆಲ್ರೆಡಿ ಎದ್ರಿದ್ದಾರೆ ಗುರುಗಳು. ಇನ್ನೊಂದ್ ಸ್ವಲ್ಪ ಎದುರು ನಾನು ಹೇಳಿದ್ದೇನೆಂದ್ರೆ, ಈಗ ಪೂಜೆ ಮಾಡೋಕ್ಕೇನು ಅಡ್ಡಿ ಇಲ್ವಲ್ಲ, ಪ್ರಾರ್ಥನೆಗೇನು ಅಡ್ಡಿ ಇಲ್ವಲ್ಲ. ನಿನಗೆ ಹೋಮ ಯಜ್ಞಗಳು ಮಾಡ್ಬೇಕಂತೇನಿಲ್ಲ, ಪ್ರಾರ್ಥನೆ ಮಾಡೋಕ್ಕೇನು. ಆ ಊರಿನ ದೇವತೆಯನ್ನು, ಪ್ರತಿಯೊಂದು ಊರಿಗೂ ಒಂದು ಗ್ರಾಮ ದೇವತೆ ಇರುತ್ತೆ. ಆ ಪ್ರತಿಯೊಂದು ಗ್ರಾಮ ದೇವತೆಗೆ ಹೋಗಿ ಆ ಗ್ರಾಮ ದೇವತೆನವರು ಮರೆ ಬಿದ್ದರೆ ಅಲ್ಲಿರ್ತಕ್ಕಂಥ ಎಲ್ಲ ಆ ನಾಗ ಬರ್ಬೇಕಾದ್ರೆ, ಯಕ್ಷರು ಬರ್ಬೇಕಾದ್ರೆ, ಬೇತಾಳು ಬರ್ಬೇಕಾದ್ರೆ ಆ ಊರಿನ ಗ್ರಾಮ ದೇವತೆ ಪರ್ಮಿಷನ್ ಇದ್ದರೆ ಬರಬೇಕು ಅಂತ ಶಾಸ್ತ್ರ ಹೇಳ್ತದೆ. ಈ ಆಂಜನೇಯ ಹೋಗ್ಬೇಕಾದ್ರೂ ಲಕ್ಷ್ಮೀನ ಪರ್ಮಿಷನ್ ತಗೊಂಡು ಹೋಗಿದ್ದು. ಇವತ್ತು ಮಾಡರ್ನೈಸ್ಡ್ ವ್ಯವಸ್ಥೆಯಲ್ಲಿ, ವಿದ್ಯಾ ಮೇಡಮ್ ಕೇಳಿ, ಮಾಡರ್ನೈಸ್ಡ್ ವ್ಯವಸ್ಥೆಯಲ್ಲಿ ಇದು ಆಧುನೀಕರಣ, ಕಂಪ್ಯೂಟರ್ ಯುಗ ಇದು ನೋಡಿ. ನಾನು ನಿಮ್ಗೊಂದು ಜಸ್ಟ್ ಹೇಳ್ತೇನೆ. ಪೂಜೆ ಅಂತರೂ ಮಾಡ್ಬೇಕು ಗ್ರಾಮ ದೇವರು, ಕ್ಷೇತ್ರ ಪಾಲಕ. ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಸಂಪ್ರದಾಯಗಳನ್ನ ಬಹಳ ನಂಬ್ತೇವೆ, ಹೌದಾ? ಅದರಲ್ಲಿ ಜೊತೆಗೆ ಮೂಢನಂಬಿಕೆಗಳನ್ನು ಹಾಕಿದ್ದೇವೆ. ನಿಮಗ ಇವತ್ತಿನ ವ್ಯವಸ್ಥೆಯಲ್ಲಿ ಇವತ್ತು ನಾವು ರಾಕೆಟ್ ಗಳನ್ನ ಹಾರಿಸ್ಬೇಕಾದ್ರೆ ಇಸ್ರೋದವರು ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಮಾಡ್ತಾರೆ, ತಿರುಪತಿ ಹೋಗಿ ಪೂಜೆ ಮಾಡ್ತಾರೆ. ಇವತ್ತು ನಿಧಿ ಹುಡುಕುವುದು ಅದನ್ನೇ ಮಾಡ್ಬೇಕು. ಆದ್ರೆ ನಿಧಿ ಹುಡುಕೋದಕ್ಕೆ ಬೇರೆ, ಇತಿಹಾಸ ಹುಡುಕೋದಕ್ಕೆ ಬೇರೆ. ಇಲ್ಲಿ ನೋಡಿ, ನಿಧಿ ಬೇಕಾ ನಿಮ್ಗೆ, ಹುಡುಕ್ಬೇಕಾ? ಪತ್ತೆದಾರಿಗಳಿದ್ದಾರೆ, ಇತಿಹಾಸಕಾರರಿದ್ದಾರೆ, ಡಿಟೆಕ್ಟರ್ಸ್ ಇರುತ್ತೆ. ನಾನು ಅದೊಂದು ಪ್ರಶ್ನೆ